ಚಾಂಪಿಯನ್ಶಿಪ್ಪಿಗೆ ಇಂಡಿಯನ್ ಪ್ಲೇಯರ್ 11 ಹೇಗಿರಬೇಕು ಅಂದರೆ 11 ಜನರ ಆಟಗಾರರ ಟೀಮು ಹೇಗೆ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಮೂಲಕ ಟೀಮ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಇದು ಟೋಟಲ್ ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಫ್ರೆಂಡ್. ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದು 12ನೇ ತಾರೀಕಿಗೆ. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಾನೊಂದು ಟೀಮ್ ಅಂದರೆ ಇಂಡಿಯನ್ ಟೀಮು ಹೇಗೆ ಪ್ಲೇಯಿಂಗ್ 11 ಮಾಡಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಅನಿಸಿಕೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಟೀಮ್ನ ನಾನು ಕ್ರಿಯೇಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ ಟೋಟಲ್ ಆಗಿ ನಂಬರ್ 1 ನಂಬರ್ 2 ಅಂದರೆ ಓಪ್ನಿಂಗ್ ಆಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಫಿಕ್ಸ್, ಯಾವುದೇ ಡೌಟ್ ಇಲ್ಲ. ರೋಹಿತ್ ಶರ್ಮಾ ಆಗಲಿ ಶುಭ್ಮನ್ ಗಿಲ್ ಆಗಲಿ ಓಪನಿಂಗ್ ಮಾಡೋದು ಫಿಕ್ಸ್. ಅವ್ರ ಜೊತೆಗೆ ಈ 3ನೇ ಸ್ಟಾರ್ಟಲ್ಲಿ ಅಂದರೆ ಒನ್ ಡೌನ್ ಬ್ಯಾಟ್ಸ್ಮನ್ ನಿಮಗೆಲ್ಲ ಗೊತ್ತಿದೆ. ಒನ್ ಡೌನ್ ಅಂತೂ ಒಂದು 10 ವರ್ಷ ಆಯಿತು ಕಾಯಂ ಪ್ಲೇಸ್ನಲ್ಲಿ ವಿರಾಟ್ ಕೊಹ್ಲಿ 10 ವರ್ಷ ಆಯಿತು, ಒಂದು 8 ವರ್ಷ ಆಯಿತು ಕಾಯಂ ವಿರಾಟ್ ಕೊಹ್ಲಿ ಇದ್ದಾರೆ ನಂಬರ್ 3ನಲ್ಲಿ. ನಂಬರ್ 4ನಲ್ಲಿ ಬಂದುಬಿಟ್ಟು ಶ್ರೇಯಸ್ ಅಯ್ಯರ್ ಫ್ರೆಂಡ್. ಇವರು ಕೂಡ ಒನ್ ಡೇನಲ್ಲಿ ಚೆನ್ನಾಗಿರುವಂಥ ಫಾರ್ಮೇ ಇದ್ದಾರೆ ಫ್ರೆಂಡ್. ಇವರು ಕೂಡ 4ನೇ ಸ್ಲಾಟಿಗೆ ಸೆಟ್ ಆಗ್ತಾರೆ ಫ್ರೆಂಡ್. ಇವರು ಕೂಡ ಹೊಡಿಬಾಡಿ ಆಟದೂ ಇದೆ, ಇವ್ರ ತಾಳ್ಮೆ ಆಟನೂ ಕೂಡ ಇದೆ. ಅವ್ರ ಜೊತೆಗೆ ಮತ್ತು 5ನೇ ಆಟಗಾರ KL ರಾಹುಲ್ ಅವ್ರನ್ನ ನಾನು 5ನೇ ಸ್ಲಾಟಿಗೆ ಸೆಟ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಇವರು ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಇವರು ಕೂಡ ಓಪನಿಂಗ್ ಸ್ಟಾರ್ಟಲ್ಲಿ ಕೂಡ ಬರ್ತಾರೆ, ಇವರು ಮಿಡಲ್ ಆರ್ಡರ್ಲ್ಲೂ ಕೂಡ ಬರ್ತಾರೆ. ಓಪನಿಂಗ್ನಲ್ಲಿ ಓಪನಿಂಗ್ನಲ್ಲಿ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಇರೋ ಕಾರಣಕ್ಕೋಸ್ಕರ ಇವ್ರನ್ನ ಮಿಡಲ್ ಆರ್ಡರ್ನಲ್ಲಿ ಆಡಿಸುವಂಥ ಚಾನ್ಸಸ್ ಫಿಕ್ಸ್ ಇದೆ. ಆಮೇಲೆ ಇವ್ರ ಜೊತೆಗೆ ನೆಕ್ಸ್ಟು 6ನೇ ಸ್ಲಾಟ್ನಲ್ಲಿ ಅಂದರೆ 6ನೇ ನಂಬರಲ್ಲಿ ರಿಷಬ್ ಪಂತ್ ವಿಕೆಟ್ ಕೀಪರ್ ಬೇಕೇ ಬೇಕು ಒಬ್ಬ ಇಂಡಿಯನ್ಗೆ. ಇವರು ಕೆಲವೊಂದು ಧೋನಿ ಯಾವಾಗ ರಿಟೈರ್ಡ್ ಆದರು ಅಲ್ಲಿಂದ ಇಲ್ಲಿಗೆ ಇಂಡಿಯಾದಲ್ಲಿ ಕಾಯಮಾಗಿ ಇದ್ದಾರೆ. ಟೋಟಲಿಗೆ ಸ್ವಲ್ಪ ಇಂಜುರಿ ಆಯಿತು, ಇಂಜುರಿ ಆದಮೇಲೆ ಇವರು ಟೀಮಿಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಚೆನ್ನಾಗಿರುವಂಥ ಪ್ರದರ್ಶನ ಕೂಡ ಕೊಡ್ತಾ ಇದ್ದಾರೆ. ಇವರು 6ನೇ ಸ್ಲಾಟಿಗೆ ಓಕೆ. ಆಮೇಲೆ 7ನೇ ಸ್ಲಾಟಿಗೆ ರವೀಂದ್ರ ಜಡೇಜಾ, ಆಲ್ರೌಂಡ್ ಆಟಗಾರ ರವೀಂದ್ರ ಜಡೇಜಾ ಈ ಒಂದು 7ನೇ ಸ್ಥಾನದಲ್ಲಿ ಫಿಕ್ಸ್ ಆಗಿ ಚೆನ್ನಾಗಿರೋ ಪ್ರದರ್ಶನ ಕೊಡ್ತಾರೆ. ನಂಬರ್ 8 ಹಾರ್ದಿಕ್ ಪಾಂಡ್ಯ ಆಲ್ರೌಂಡ್ ಆಟಗಾರ, ಬ್ಯಾಟಿಂಗ್ಲು ಸೈ, ಪ್ರಮುಖ ವಿಕೆಟ್ ಅಂದರೆ ಕ್ರೂಷಲ್ ವಿಕೆಟ್ ಕೂಡ ತೆಗೆಯೋಕ್ಕೆ ಸೈ ಇವರು ಫ್ರೆಂಡ್. ಟೋಟಲ್ ಆಗಿ ಚೆನ್ನಾಗಿರೋಂಥ ಪ್ರದರ್ಶನ ಕೊಡ್ತಾರೆ. ಆಲ್ರೆಡಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್, ಇದರಲ್ಲಿ ವೈಸ್ ಕ್ಯಾಪ್ಟನ್ ಆಗ್ತವರು ಅಥವಾ ಬುಮ್ರಾಗೆ ವೈಸ್ ಕ್ಯಾಪ್ಟನ್ ಸಿಗುತ್ತೆ ಗೊತ್ತಿಲ್ಲ. ಟೋಟಲ್ ಆಗಿ ಇವರು 8ನೇ ಸ್ಟಾರ್ಟಿಗೆ 9ನೇ ಸ್ಟಾರ್ಟಿಗೆ ಮೊಹಮ್ಮದ್ ಶಮಿ ಗ್ರೇಟ್ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ಗುಡ್ ನ್ಯೂಸ್, ಇಂಡಿಯಾಗೆ ಒಂದು ಗುಡ್ ನ್ಯೂಸ್, ಈ ಒಂದು ಬಾಲರ್ರಿಂದ ಚೆನ್ನಾಗಿರುವಂಥ ಪ್ರದರ್ಶನ ಬರ್ತಾ ಇದೆ ಫ್ರೆಂಡ್. 2023ರಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಮಾಡಿತ್ತು. ಈ ಒಂದು ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾರೆ ನಂಬರ್ 9ರಲ್ಲಿ. 10ನೇ ನಂಬರಲ್ಲಿ ಮೊಹಮ್ಮದ್ ಸಿರಾಜ್ ಈ ಒಂದು ಸ್ಲಾಟ್ನಲ್ಲಿ ಕೂಡ ಟೋಟಲ್ ಆಗಿ ಆಡ್ತಾರೆ. ಇದು ಕೂಡ ಪ್ರದರ್ಶನ ಚೆನ್ನಾಗಿರುತ್ತೆ. ಆಮೇಲೆ ಇವರು ಟೆಸ್ಟ್ನಲ್ಲಿ ಬುಮ್ರಾ ಜೊತೆಗೆ ಬಾಲಿಂಗ್ ಕೂಡ ಅಟ್ಯಾಕಿಂಗ್ ಮೂಡಲ್ಲಿ ಚೆನ್ನಾಗಿ ಆಡಿದ್ರು. ಅದು ಟೆಸ್ಟ್ ಬೇರೆ, ಒನ್ ಡೇ ಬೇರೆ ಆಗುತ್ತೆ. ಒನ್ ಡೇದಲ್ಲೂ ಕೂಡ ಇವರ ಒಂದು ಪ್ರದರ್ಶನ ಚೆನ್ನಾಗಿದೆ. ಆಮೇಲೆ ನಂಬರ್ 11 ಜಸ್ಪ್ರೀತ್ ಬುಮ್ರಾ, ಇವರು ಆಡೋದು ಡೌಟ್ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ಅಫಿಷಿಯಲ್ ಆಗಿ ಇಲ್ಲಿ ಕೂಡ ಅನೌನ್ಸ್ ಆಗಿಲ್ಲ. ಆದರೆ ಇದನ್ನು ಇವ್ರು ಏನಾದರೂ ರಿಟರ್ನೆನ್ಸ್ ಇವ್ರಿಗೆ ಕರೆಕ್ಟ್ ಬಂದರೆ, ಇವರು ಏನಾದರೂ ಫಿಟ್ ಆದರೆ ಈ ಒಂದು ಸ್ಲಾಟ್ ಕರೆಕ್ಟಾಗಿ ಇವ್ರಿಗೆ ಸಿಗುತ್ತೆ. ಅಥವಾ ಇವರೇನಾದರೂ ಇಂಜುರಿ ಏನಾದರೂ ಆದರೆ ಇವರ ಒಂದು ಜಾಗಕ್ಕೆ ಹರ್ದೀಪ್ ಸಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್. ಹರ್ದೀಪ್ ಸಿಂಗ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್. ನೋಡೋಣ ಫ್ರೆಂಡ್, ಇದು ಇಷ್ಟು ಒಳಗಡೆ ಏನೋ ಚೇಂಜ್ ಆಯಿತು ಒಂದು ಅಷ್ಟೇ. ಬುಮ್ರಾ ಬದಲಿಗೆ ಹರ್ದೀಪ್ ಸಿಂಗ್ ಬರ್ತಾರೆ, ಎಲ್ಲ ಬುಮ್ರಾ ಅಷ್ಟೇ ಇರ್ತಾರೆ. ಇಲ್ಲಿಗೆ ನಾನು ಪ್ಲೇ 11 ಟೋಟಲ್ ಆಗಿ ಕ್ರಿಯೇಟ್ ಮಾಡಿರೋ ಟೀಮ್: ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ. ಟೋಟಲ್ ಆಗಿ ನಾನು ಒಂದು ಪ್ಲೇಯಿಂಗ್ 11 ಎಕ್ಸ್ಟ್ರಾ ಬೇಕಾದರೆ ಇನ್ನೂ ಕೂಡ ತಗೋಬೋದು. ನಾನು 11 ಟೋಟಲ್ ಆಗಿ ಆಡೋದೀಗ ಡೈರೆಕ್ಟಾಗಿ ಆಡೋಕ್ಕೆ ಹೋಗುವಂಥ ಪ್ಲೇಯಿಂಗ್ 11 ಮಾಡಿದ್ದೀನಿ.
ಹಾಗೆ ಈ ಒಂದು ಪ್ಲೇಯಿಂಗ್ ಲೆವೆನ್ ನಿಮಗೆ ನೋಡಿ ಏನು ಅಂತ ಕಮಿಟ್ ಮೂಲಕ ತಿಳಿಸಿ. ಏನಾದರೂ ಚೇಂಜಸ್ ಇದ್ದರೆ ಕಮಿಟ್ ಮೂಲಕ ತಿಳಿಸಿ. ನನ್ನ ಒಂದು ಟೀಮ್ ಇಂಡಿಯಾ ಹೀಗಿದ್ದರೆ ಚೆನ್ನಾಗಿರೋಂಥ ಪ್ರದರ್ಶನ ಕೊಡುತ್ತೆ ಅನಿಸುತ್ತೆ. ನೋಡೋಣ ಫ್ರೆಂಡ್, BCCI 12ನೇ ತಾರೀಕಿಗೆ ಅಫಿಷಿಯಲಾಗಿ ಅನೌನ್ಸ್ ಆಗುತ್ತೆ. ಆವಾಗ ಕನ್ಫರ್ಮ್ ಆಗಿ ಟೀಮ್ ಇಂಡಿಯಾ ಹೀಗೆ ಇರುತ್ತೆ ನಮಗೆ ಗೊತ್ತಾಗುತ್ತೆ. ಅದು 15 ಆಟಗಾರರ ಟೀಮ್ ಆಗಿರುತ್ತೆ. ಪ್ಲೇಯಿಂಗ್ 11 ಆಡುವಂಥ ಟೈಮ್ನಲ್ಲಿ ಪ್ಲೇಯಿಂಗ್ 11 ಸೆಟ್ ಮಾಡ್ಕೊತಾರೆ. ಅದೇ ನಾನು ಪ್ಲೇಯಿಂಗ್ 11ನ ಈಗ ಎಕ್ಸ್ಪ್ಲೈನ್ ಮಾಡಿದ್ದೆ ಫ್ರೆಂಡ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ತಿಳಿಸಿ. ನಾ ಟೇಕ್ ಕೇರ್, ಬಾಯ್.